ಮಲ್ಕಾನ್ಗಿರಿಯಿಂದ ಬರೋ ಒಂದು ವೆಹಿಕಲ್ ಇಂಟರ್ಸೆಪ್ಟ್ ಮಾಡಿ ಖಚಿತ ಮಾಹಿತಿ ನೀಡಿದೆ. ಸುಮಾರು 660 ಕಿಲೋ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಪಿಕಪ್ ಗಾಡಿಯಲ್ಲಿ ಇದನ್ನು ಒರಿಸ್ಸಾದಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಮಹಾರಾಷ್ಟ್ರ ಶೋಲಾಪುರ್ ಅಲ್ಲಿಗೆ ಡೆಲಿವರಿ ಮಾಡಬೇಕಂತ ಇಬ್ಬರು ಆರೋಪಿಗಳು ಗಾಡಿಯನ್ನು ಓಡಿಸ್ಕೊಂಡು ಹೋಗಿರುವಾಗ ನಮ್ಮ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಗಾಂಜಾನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 660 ಕಿಲೋ ಗಾಂಜಾ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ 6.6 crores ಇದೆ ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪಿಗಳನ್ನು ದಸ್ತಗಿರಿ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ಮಾಹಿತಿ ಗೌಪ್ಯವಾಗಿ ಅಂದರೆ ಸರ್ ಇವರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಪ್ರತಿ ಸಲ ಈ ಥರ ಏನಾದರೂ? ಫಸ್ಟ್ ಟೈಮರ್. ಈ ವ್ಯಕ್ತಿ ಮೇಲೆ ಈ ಹಿಂದೆ ಕಲಬುರಗಿ ಸಿಟಿಯಲ್ಲಿ ಒಂದು NDPS ಪ್ರಕರಣ ಇದೆ ಅಂತ ಗೊತ್ತಾಗ್ತಾ ಇದೆ. ಇದಲ್ಲದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಹೈದರಾಬಾದಲ್ಲಿ. ಮೂಲತಃ ಈ ವ್ಯಕ್ತಿ ನಮ್ಮ ಬೀದರ್ ಜಿಲ್ಲೆಯವನೇ, ಬಟ್ 15 ವರ್ಷದಿಂದ ಸುಮಾರು ಹೈದರಾಬಾದಲ್ಲೇ ಇರ್ತಿದ್ದಾನಂತ ಮಾಹಿತಿ. ಎಷ್ಟು ಜನ ಆರೋಪಿಗಳು ಇಬ್ಬರಿದ್ದಾರೆ. ಎಷ್ಟು ಗಂಟೆಗೆ ಇವತ್ತು ಮಧ್ಯಾಹ್ನ. ಎಲ್ಲಿ ಸರ್ ಇದು ಮಾಡಿದ್ರು? ನಮ್ಮ ಹೈವೇ ಮೇಲೆ, ಹೈವೇ ಗೋಯಿಂಗ್ ಟು ಮುಂಬೈ, ಹೈದರಾಬಾದ್ ಮುಂಬೈ ಹೈವೇ ಮೇಲೆ ಇರ್ತಿದ್ದಾರೆ. ನಮ್ಮ ಇಂಟರ್ಸೆಪ್ಟ್ ಮಾಡಿ ಇತ್ತೀಚಿನ ಬಿಗ್ ರೇಡ್ ಸರ್ ಬೀದರ್ ಪೊಲೀಸ್. ಹೌದು. ಸೊ ಈ ವಿಷಯದ ಮುಖಾಂತರ ನಾವು ಹೇಳಬೇಕಂತ ಬಯಸ್ತಾ ಇದ್ದೇವೆ ಅಂದರೆ, ವಿ ಶೋ ಝೀರೋ ಟಾಲರೆನ್ಸ್ ಟು NDPS. ಡ್ರಗ್ಸ್ಗೆ ಝೀರೋ ಟಾಲರೆನ್ಸ್ ಬೀದರ್ ಪೊಲೀಸ್ ವತಿಯಿಂದ ನಾವು ಹೇಳೋಕ್ಕೆ ನಾವು ಇಷ್ಟಪಡ್ತೇವೆ. ಅದರಿಂದ ಕಳಸಾಗಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್? ಏನಾದರೂ ಈ ಗಾಡಿಯಲ್ಲಿ ಆ್ಯಕ್ಚುಲಿ ಎಗ್ಸ್ ತುಂಬಿದ್ದಾರೆ, ಎಗ್ಸ್ ಟ್ರೇಸ್ ತುಂಬಿದ್ದಾರೆ. ಆ ಎಗ್ಸ್ ಟ್ರೇಸ್ ಹಿಂದೆ ಇದನ್ನು ಮಾಲನ್ನು ಇಟ್ಕೊಂಡು ಸಾಗಣೆ ಮಾಡ್ತಾ ಇದ್ದಾರೆ. ಸರ್, ಈ ಒಂದು ರಸ್ತೆ ಮೂಲಕ ಈ ಗಾಂಜಾ ಸಪ್ಲೈಯರ್ ಎಲ್ಲ ಜಾಸ್ತಿ ಆಗುವಂಥ ಪ್ರಕಾರ. ಹೌದು, ನಮ್ಮದು ಬೀದರ್ ಜಿಲ್ಲೆ ಇಟ್ ಈಸ್ ಆನ್ ಇಂಟರ್ಜಂಕ್ಷನ್ ಆಫ್ 3 states. ಸೊ ಬೀದರ್ ಮುಖಾಂತರ ಟ್ರಾನ್ಸಿಟ್ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ಮಾಡ್ತಾ ಇರೋದನ್ನು ಮಾಹಿತಿ ಇದೆ. ಅಂದರೆ ಸರ್ ಇದು ಗಾಡಿ ಎಲ್ಲಿಂದ ಬರ್ತಾ ಇತ್ತು ಅಂತ? ಮಲ್ಕಾನ್ಗಿರಿ, ಒರಿಸ್ಸಾ. ರಿಜಿಸ್ಟ್ರೇಷನ್ AP ರಿಜಿಸ್ಟ್ರೇಷನ್ ಇದೆ. ಮಾಲ್ ತಗೊಂಡು ಬರ್ತಿರೋದು ಮಾತ್ರ ಮಲ್ಕಾನ್ಗಿರಿ, ಒರಿಸ್ಸಾದಿಂದ ಅಂತ ಆರೋಪಿಗಳು ಸ್ಟೇಟ್ಮೆಂಟ್. ಸರ್ ಎಲ್ಲ ಗಾಡಿ ಚೆಕ್ ಮಾಡೋದಕ್ಕೆ ಸರ್ ಮಾಹಿತಿ ಏನಾದರೂ ಅಂದರೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಆಗಿರೋದು? ಖಚಿತ ಮಾಹಿತಿ ಮೇರೆಗೆ ದಾಳಿ. ಇಬ್ಬರು ಆರೋಪಿಗಳು ಬೀದರ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಇವರು ತಗೊಂಡು ಹೋಗಿ ಅಲ್ಲಿ ಶೋಲಾಪುರಲ್ಲಿ ಬೇರೆಯವರಿಗೆ ಡೆಲಿವರಿ ಮಾಡ್ತಾ ಇದ್ದಾರೆ. ಅದರ ಮಾಹಿತಿ ಕೂಡ ಪಡೀತಾ ಇದ್ದಾರೆ. ಅಂದರೆ ಹಿಂದೆ ಕೂಡ ಮಾಡ್ತಾ ಇದ್ದಾರೆ? ಹಿಂದೆ ಕೂಡ ಒಂದೆರಡು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಈಗ ಇವರು ಒರಿಸ್ಸಾಲಿಂದ ಇವರೇ ತಂದಿದ್ದಾರಾ ಅಥವಾ ಇದರ ಹಿಂದೆ ಗ್ಯಾಂಗ್ ಇದೆ? ಬೇರೆ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರ ಹೆಸರುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ತನಿಖೆ ಮುಂದುವರಿಸ್ತಾ ಇದ್ದಾರೆ. ಇಬ್ಬರು ಆರೋಪಿಗಳು ಬೀದರ್ ಮೂಲದವರು ಸರ್? ಹೌದು. ಈಗ ಅಣ್ಣ ತಮ್ಮರ ಸರ್ ಒಂದು ಮೊಟ್ಟೆ ಅದೆಲ್ಲ ಏನು ಮಾಡಿದ್ದಾರೆ ಸರ್? ಹೌದು, ಅದು ಸ್ಮೆಲ್ ಬರಬಾರ್ದು ಅಂತ ಹೇಳಿ, ಈ ಗಾಂಜಾ ಸ್ಮೆಲ್ ಹೊರಗಡೆ ಬರಬಾರ್ದು ಅಂತ ಹೇಳಿ ಎಕ್ಸನ್ ಇಟ್ಟಿದ್ದಾರೆ. ಅಂದರೆ ಕದ್ದು ಮುಚ್ಚಿ ಕನ್ಸೀಲ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡಿ. ಥ್ಯಾಂಕ್ ಯು.